पूज्याय राघवेन्द्राय सत्यधर्मरताय च भजतां कल्पवृक्षाय नमतां ಕಾಮಧೇನವೇ. ನಾನು ನಿಮ್ಮ ಸುಧೀಂದ್ರ ತೀರ್ಥರು ಮಾಡುವಂತಹ ನಮಸ್ಕಾರಗಳು. ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ರಾಯರ ಜ್ಯೋತಿಷ್ಯ ಫಲಕ್ಕೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಆಗಸ್ಟ್ 12 ನಾಗರ ಅಮಾವಾಸ್ಯೆ ಅಥವಾ ಭೀಮನ ಅಮಾವಾಸ್ಯೆ ನಂತರ ಸಿಂಹ ರಾಶಿಯ ಭವಿಷ್ಯ ಹೇಗಿರುತ್ತೆ ಅನ್ನುವಂಥದ್ದು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬನ್ನು ನೀವೆಲ್ಲರೂ ಮಾಡಿ. ಆರ್ಥಿಕವಾಗಿ ಈ ಸಮಯದಲ್ಲಿ ಹಣ ಸಂಪಾದಿಸುವ ಅವಕಾಶ ನಿಮ್ಮದಾಗಿರುತ್ತೆ. ಆದರೆ ಅದೇ ಸಮಯದಲ್ಲಿ ಮನೆಯಲ್ಲಿ ಆದಷ್ಟು ದುಂಡು ವೆಚ್ಚಗಳು ಹೆಚ್ಚಾಗ್ತದೆ. ಹಣ ಕೈಗೆ ಬಂದ ತಕ್ಷಣ ಖರ್ಚು ಮಾಡುವ ಬದಲು ಭವಿಷ್ಯಕ್ಕಾಗಿ ಒಂದು ಭಾಗವನ್ನು ಉಳಿಸ್ಕೊಳ್ಳಿ. ಇನ್ನು ವೃತ್ತಿ ಜೀವನ ಹಾಗೂ ಉದ್ಯೋಗದ ಬಗ್ಗೆ ಈ ಸಿಂಹರಾಶಿಯವರ ನೋಡೋದಾದರೆ, ನಿಮ್ಮ ಹೆಸರಿನಲ್ಲಿ ಒಂದು ಜವಾಬ್ದಾರಿ ಎನ್ನುವಂಥದ್ದು ಬರುತ್ತೆ. ಅದೇ ನಿಮ್ಮ ಜವಾಬ್ದಾರಿ ಹಾಗೂ ಸಾಮರ್ಥ್ಯವನ್ನ ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡವರು ಹೆಚ್ಚಾಗ್ತಾರೆ. ಹಾಗೆಯೇ ನಿಮ್ಮ ಯಶಸ್ಸನ್ನು ನೋಡಿ ಕೆಲವೊಬ್ಬರಿಗೆ ಹೊಟ್ಟೆ ಕಿಚ್ಚನ್ನುವಂಥದ್ದು ಪಡ್ಕೊಳ್ತಾರೆ. ಆದರೆ ನಿಮ್ಮ ಯೋಜನೆಗಳನ್ನ ಯಾರ ಮುಂದೆ ಕೂಡ ಹೇಳಿಕೊಳ್ಳಿಕ್ಕೆ ಹೋಗಬೇಡಿ. ಇನ್ನು ವ್ಯವಹಾರಗಳನ್ನ ಮಾಡೋರಿಗೆ ಹೊಸ ಮಾರುಕಟ್ಟೆ ಅಥವಾ ಹೊಸ ಸಂಪರ್ಕಗಳಿಂದ ಉತ್ತಮವಾದ ಬೆಳವಣಿಗೆಗಳನ್ನು ಕಾಣ್ತೀರಾ. ಹಳೆಯದಾಗಿ ನಿಂತಿರುವಂತಹ ವ್ಯವಹಾರಗಳು ಮತ್ತೆ ಆರಂಭಗೊಳ್ತದೆ. ಕೋಪದಿಂದ ತೆಗೆದುಕೊಳ್ಳಿರುವಂತಹ ವ್ಯಾಪಾರದ ನಿರ್ಧಾರ ಕಷ್ಟಕ್ಕೆ ಕಾರಣವಾಗ್ತದೆ. ಇನ್ನು ಕುಟುಂಬದ ವಿಚಾರದಲ್ಲಿ ನಿಮ್ಮ ಮಾತಿಗೆ ಅತಿಯಾದ ಗೌರವ ಹೆಚ್ಚಾಗ್ತದೆ. ಮನೆಯ ಪ್ರಮುಖವಾದ ವಿಷಯದಲ್ಲಿ ನಿಮ್ಮ ನಿರ್ಧಾರ ಅಂತಿಮವಾಗಿರುತ್ತದೆ. ಹಿರಿಯರ ಜೊತೆ ಮಾತನಾಡುವಾಗ ಸ್ವಲ್ಪ ತಾಳ್ಮೆಯಿಂದ ವರ್ತಿಸಿ. ನಿಮ್ಮ ಮಾತುಗಳು ಸರಿಯಾಗಿದ್ದರೂ ನೀವು ಹೇಳುವ ರೀತಿಯಲ್ಲಿ ಕೆಲವು ಸಂಬಂಧಗಳು ದುರ್ಬಲಗೊಳ್ಳುತ್ತೆ. ಇನ್ನು ಪ್ರೀತಿ ಮತ್ತು ದಾಂಪತ್ಯ ಜೀವನದಲ್ಲಿ ಸಂಗಾತಿಯೊಂದಿಗೆ ಒಂದು ಸಂತೋಷದ ಸುದ್ದಿ ನೀವು ಕೇಳ್ತೀರಾ. ಕೆಲವೊಂದು ತಪ್ಪು ನಿರ್ಧಾರಗಳನ್ನು ಕೀಳವಾಗಿ ಸಂಬಂಧಗಳು ಇನ್ನಷ್ಟು ಗಟ್ಟಿಯಾಗ್ತದೆ. ಇನ್ನು ಆರೋಗ್ಯದ ವಿಷಯದಲ್ಲಿ ಅತಿಯಾದ ಕೆಲಸ ಹಾಗೂ ಮಾನಸಿಕ ಒತ್ತಡಗಳಿಂದ ಆಯಸ್ಸು ಹೆಚ್ಚಾಗ್ತದೆ. ಈ ನಾಗರ ಅಮಾವಾಸ್ಯೆಗಳಲ್ಲಿ ನೀವು ಶಿವನಿಗೆ ಬಿಲ್ಪತ್ರೆಯನ್ನ ಅರ್ಪಿಸಿ ಭಕ್ತಿಯಿಂದ ದಯವಿಟ್ಟು ಎಲ್ಲರೂ ಪ್ರಾರ್ಥನೆಯನ್ನ ಮಾಡಿ. ಸಾಧ್ಯವಾದರೆ ಗಿಡವನ್ನ ನೆಡಿ. ಇದಾಗಿತ್ತು ಸಿಂಹರಾಶಿಯವರ ನಾಗರ ಅಮಾವಾಸ್ಯೆಯ ಭವಿಷ್ಯ. ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಕೂಡ ಈ ಕೆಳಗಂಡ ನಂಬರ್ಗೆ ದಯವಿಟ್ಟು ಒಂದು ಬಾರಿ ಕರೆ ಮಾಡಿ ಹಾಗೂ ನಮ್ಮನ್ನು ಭೇಟಿಯಾಗಬಹುದು. ಧನ್ಯವಾದಗಳು.